ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೂರಲ್ಲಿ ಒಂದಿನ ನಾವಿವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನೈಟೇ ಹೊರಟ್ವಿ. ನಾನು ನನ್ನ ಹಸ್ಬೆಂಡು ಮತ್ತು ರಾಕ್ಸಿನೂ ಜೊತೆಲಿ ಕರ್ಕೊಂಡು ಹೊರಟ್ವಿ. ನಾವು ಆಲ್ಮೋಸ್ಟ್ ನಮ್ಮ ಊರಿಗೆ ಹೊರಡೋದೇ ನಾವು ನೈಟ್ ಟೈಮು. ಏಕೆಂದರೆ ಇವರು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನಾವು ಹೊರಡೋದು. ನಮ್ಮೂರೇನು ಅಷ್ಟೊಂದು ದೂರ ಇಲ್ಲ, ಆದ್ದರಿಂದ ನೈಟೇ ನಮಗೆ ಕಂಫರ್ಟಬಲ್ ಆಗಿರುತ್ತೆ. ಜಸ್ಟ್ 1 hour ಡ್ರೈವ್ ಅಷ್ಟೇ ತುಮಕೂರಿಂದ ನಮ್ಮೂರಿಗೆ. ನಾವು ಊರಿಗೆ ಹೋಗ್ಬೇಕಾದ್ರೆ ರಾಕ್ಸಿನೂ ಜೊತೇಲಿ ಕರ್ಕೊಂಡು ಹೋಗ್ತೀವಿ. ಏಕೆಂದರೆ ಅವಳಿಗೆ ನಮ್ಮೂರಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ನಮಗಿಂತ ಜಾಸ್ತಿನೇ ಎಂಜಾಯ್ ಮಾಡ್ತಾಳೆ ಅವಳು. ಏಕೆಂದರೆ ನಾವು ಸಿಟಿಲಿ ಅಷ್ಟಾಗಿ ಆಚೆ ಬಿಡಲ್ಲ, ವಾಕ್ ಮಾಡ್ಸೋಕ್ಕೆ ಮಾತ್ರ ಆಚೆ ಬಿಡ್ತೀವಿ ಅಷ್ಟೇ. ಇಲ್ಲಿ ಅಂದರೆ ಯಾವಾಗಲೂ ಫ್ರೀಯಾಗಿ ಓಡಾಡ್ಕೊಂಡೇ ಇರ್ಬೋದು ಅಂತ ಜಾಸ್ತಿ ಇಷ್ಟಪಡ್ತಾಳೆ ಇಲ್ಲಿ. ಅಪ್ಪ ಎಲ್ಲೋದ್ರೂ ಅವ್ರ ಹಿಂದೆನೇ ಓಡಾಡ್ತಿದ್ಲು. ನಾವಿಲ್ಲಿ ಯಾವಾಗಲಾದರೂ ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ಮಾತ್ರ ಬರ್ತಿದ್ವಿ. ಆದರೆ ಈ ಸಲ ನನಗೇನು ಫೀಲ್ ಆಯಿತು ಅಂದರೆ, ನಾವು ಫ್ರೀ ಟೈಮ್ ಇದ್ದಾಗ ಅಥವಾ ಏನಾದರೂ ರಜಾ ಇದ್ದಾಗ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಮಾತ್ರ ಯೋಚನೆ ಮಾಡ್ತಿದ್ವಿ. ಆದರೆ ಇವಾಗ ಅನಿಸ್ತಿದೆ, ಊರಿಗೆ ಯಾಕೆ ಬರಬಾರ್ದು ನಾವು ಬರೋದ್ರಿಂದ ಅಪ್ಪ ಅಮ್ಮನೂ ಖುಷಿ ಪಡ್ತಾರೆ, ನಮಗೂ ಅವ್ರನ್ನ ನೋಡ್ದಂಗೆ ಆಗುತ್ತೆ. ಮುಂಚೆ ಇಲ್ಲಿಗೆ ಬಂದಾಗ ನನಗೆ ತೋಟದಲ್ಲಿ ಇದ್ದೀನಿ ಅಂತ ಫೀಲೇ ಬರ್ತಿರ್ಲಿಲ್ಲ. ಏಕೆಂದರೆ ಅಷ್ಟೊಂದು ಗ್ರೀನ್ ಇರಲಿಲ್ಲ. ಏಕೆಂದರೆ ಮುಂಚೆ ಬೋರ್ವೆಲಲ್ಲಿ ಅಷ್ಟು ನೀರು ಬರ್ತಿರ್ಲಿಲ್ಲ. ಈಗ ಒಂದು 3 yearsಯಿಂದ ಮಳೆ ಎಲ್ಲ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಎಲ್ಲ ಕಡೆ ನೀರಿದೆ. ಬೇರೆಯವ್ರು ಕೂಡ ಎಲ್ಲ ತೋಟ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಪ್ಪನೂ ಕೂಡ ಬಾಳೆ ಗಿಡ ಹಾಕಿದ್ದಾರೆ ಮತ್ತು ಸ್ವಲ್ಪ ಅಡಿಕೆ ಗಿಡ ಎಲ್ಲ ಇಟ್ಟಿದ್ದಾರೆ. ಇವಾಗ ತೋಟ ನೋಡೋಕ್ಕೆ ಖುಷಿ ಆಗುತ್ತೆ, ಎಲ್ಲೆಲ್ಲೂ ಗ್ರೀನ್ ಆಗಿರುತ್ತೆ. ಅಪ್ಪ ನಾವು ಬರ್ತೀವಿ ಅಂತ ಬೆಣ್ಣೆ ಎಲ್ಲ ತೆಗ್ದಿಟ್ಟಿದ್ರು ಮತ್ತು ಅವರೆಕಾಯಿ ಎಲ್ಲ ಬಿಟ್ಟಿರೋದ್ರಿಂದ ಬನ್ನಿ ಎಲ್ಲ ತೊಗೊಂಡೋಗೋರಂತೆ ಅಂತ ಕರೆದಿದ್ರು. ಅದಕ್ಕೆ ನಾವು ಇಲ್ಲಿಗೆ ಊರಿಗೆ ಬಂದಿದ್ದು. ನನಗೆ ಅವರೆಕಾಯಿ ಉಸ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಮ್ಮಂಗೆ ಟಿಫನ್ಗೆ ರೊಟ್ಟಿ ಮಾಡಿ ಅವರೆಕಾಯಿ ಉಸ್ಲಿ ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಅಪ್ಪ ನಾನು ಇಬ್ಬರು ಅವರೆಕಾಯಿ ಕಿತ್ಕೊಂಬರೋಣ ಅಂತ ಬಂದ್ವಿ. ಆದರೆ ಅಲ್ಲಿ ಅವರೆಕಾಯಿ ಬಿಡ್ಸೋಕ್ಕೆ ಜಾಗನೇ ಇರಲಿಲ್ಲ, ಅಷ್ಟೊಂದು ಗಿಡಗಳು ಬೆಳ್ಕೊಂಡಿತ್ತು. ಅಪ್ಪ ಸೇಫ್ಟಿ ಶೂ ಹಾಕ್ಕೊಂಡಿರೋದ್ರಿಂದ ನಾನು ಒಬ್ಬನೇ ಬಿಡಿಸ್ತೀನಿ, ನೀನೇನು ಬಿಡಿಸ್ಬೇಡ ಅಂತ ಹೇಳಿ ಅವರೊಬ್ಬರೇ ಬಿಡಿಸ್ತಾಯಿದ್ರು ಅವರೆಕಾಯಿನ. ಇಲ್ಲಂತೂ 7 ಗಂಟೆ 8 ಗಂಟೆ ಆದರೂ ಫಾಗ್ ಬೀಳ್ತಾನೆ ಇರುತ್ತೆ. ನೋಡೋಕ್ಕಂತೂ ಚೆನ್ನಾಗಿ ಅನಿಸುತ್ತೆ, ಮೈಂಡ್ ಅಂತೂ ಫುಲ್ಲು ಫ್ರೆಶ್ ಆಗುತ್ತೆ. ಆ ಸಿಟೀಲಿ ಆ ವೆಹಿಕಲ್ಸ್ನ ನೋಡಿ ಬೋರ್ ಆಗೋಗಿತ್ತು. ಇಲ್ಲಿಗೆ ಬಂದಿದ್ದಂತೂ ಫುಲ್ ಖುಷಿ ಆಯಿತು ನನಗೆ ಈ ಸಲ. ಅವರೆಕಾಯಿ ಅಂತೂ ಚೆನ್ನಾಗಿ ಫ್ರೆಶ್ಶಾಗಿ ಬಿಟ್ಟಿತ್ತು. ನಮ್ಮ ರಾಕ್ಸಿ ಇಲ್ಲಿ ತುಮಕೂರಲ್ಲಿದ್ದಾಗ ನಾವೆದ್ದಾಗ ಮಾತ್ರ ಎದ್ದೇಳ್ತಾಳೆ. ಇವತ್ತಂತೂ ಊರಿಗೆ ಬಂದಾಗ 5 ಗಂಟೆಗೆ ಎದ್ಬಿಟ್ಟಿದ್ಲು, ನನ್ನ ಎಬ್ಬಿಸ್ತಾ ಇದ್ಲು. ರೂಮ್ಗೂ ಆಚೆಗೂ ಓಡಾಡ್ತಾ ಇದ್ಲು, ಎದ್ದೇಳಿ ಅಂತ. ನನಗಿಂತ ಅವಳೇ ಓಡಾಡೋದ್ರಲ್ಲಿ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ಲು. ನಮ್ಗಳ ಥರನೇ ಪ್ರಾಣಿಗಳಿಗೂ ಆಸೆ ಇರುತ್ತೆ, ಆಚೆ ಎಲ್ಲ ಓಡಾಡಬೇಕು. ಅದರಲ್ಲಂತೂ ನಮ್ಮ ರಾಕ್ಸಿಗೆ ಕಾರಲ್ಲಿ ಓಡಾಡೋದು, ಲಾಂಗ್ ಡ್ರೈವ್ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮಗೆ ಫ್ರೀ ಆದಾಗ ಅವಳನ್ನು ದೇವರಾಯನದುರ್ಗದ ಕಡೆ ಆವಾಗವಾಗ ಕರ್ಕೊಂಡು ಹೋಗ್ತಿರ್ತೀವಿ, ಅವಳು ಖುಷಿ ಪಡ್ತಾಳೆ ಅಂತ. ಇಲ್ಲಿ ಊರಿಗೆ ಬಂದರೂ ಅಂತೂ ನಮ್ಮ ಅಪ್ಪನ ಹಿಂದೆನೇ ಇರ್ತಾಳೆ. ಅವ್ರು ಎಲ್ಲೋದ್ರೂ ಅವ್ರ ಹಿಂದೆನೇ ಬಾಲ ಥರ ಓಡಾಡ್ತಿರ್ತಾಳೆ. ನಮ್ಮ ಅಮ್ಮಂಗಂತೂ ರಾಕ್ಸಿ ಅಂದರೆ ಫುಲ್ ಫೇವ್ರೇಟು. ನಾನು ಬಂದರೆ ಎಷ್ಟು ಖುಷಿ ಪಡ್ತಾರೋ, ರಾಕ್ಸಿ ಬಂದರೂ ಅಷ್ಟೇ ಖುಷಿ ಪಡ್ತಾರೆ. ನಾನು ಅಮ್ಮ ಇಬ್ಬರು ಕೂತ್ಕೊಂಡು ಅವರೆಕಾಯಿ ಬಿಡಿಸಿದ್ವಿ. ಉಸ್ಲಿಗಂತೂ ಆವಾಗ ಕಿತ್ಕೊಂಬಂದು ಮಾಡಿದ್ರೇ ತುಂಬ ರುಚಿಯಾಗಿ ಬರುತ್ತೆ ಉಸ್ಲಿ. ಊರಿಗೆ ಬಂದಾಗೆಲ್ಲ ನಮ್ಮ ಮನೆಯವರು ಒಂದೇ ಜಾಗ, ಈ ಕಾಂಪೌಂಡಲ್ಲಿ ಚೇರ್ ಹಾಕ್ಕೊಂಡು ತೋಟ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸ್ವಲ್ಪ ತೊಗರಿ ಕಾಳು ಕೂಡ ಹಾಕಿದ್ರು ತೋಟದಲ್ಲಿ, ಮನೆಗಾಗುತ್ತೆ ಅಂತ. ಲಾಸ್ಟ್ ಮಂತಲ್ಲೆಲ್ಲ ಚೆನ್ನಾಗಿ ಬಿಟ್ಟಿತ್ತು ತೊಗರಿಕಾಯಿ. ಮನೆಗೂ ನನಗೂ ಕೂಡ ತಂದುಕೊಟ್ಟಿದ್ರು ಅಪ್ಪ. ಸಾಂಬಾರೆಲ್ಲ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಇವಾಗ ಇದೆಲ್ಲ ಒಣಗೋಗಿದೆ ಗಿಡ ಎಲ್ಲ ಕಿತ್ಕೊಂಬಂದು ಇವಾಗ ಇದನ್ನು ಮನೆ ಹತ್ರ ಹಾಕ್ಕೊಂಡಿದ್ದಾರೆ, ಬಡಿಬೇಕು. ಬಡ್ದಾದ್ಮೇಲೆ ಇದು ಕಾಳು ಬಿಟ್ಕೊಳುತ್ತೆ, ಕೇರಿದ್ರೆ ನಮಗೆ ತೊಗರಿ ಕಾಳು ಸಿಗುತ್ತೆ. ಅಮ್ಮ ಉಸ್ಲಿ ಮಾಡಿ ಇವಾಗ ರೊಟ್ಟಿ ಬೆಳಿತಿದ್ದಾರೆ. ನಮ್ಮ ಮನೇಲಿ ಜಾಸ್ತಿ ತೊಟ್ಟೋ ರೊಟ್ಟಿ ಮಾಡಲ್ಲ, ಯಾವಾಗ್ಲೂ ಬಳಿಯೋ ರೊಟ್ಟಿನೇ ಮಾಡೋದು. ಡೈರೆಕ್ಟಾಗೆ ಹೆಂಚಿನ ಮೇಲೆ ಬಳಿತಾರೆ. ಅಮ್ಮ ಅಂತೂ ಈ ರೊಟ್ಟಿ ಮಾಡೋದ್ರಲ್ಲಿ ಫುಲ್ ಎಕ್ಸ್ಪರ್ಟು, ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಬರ್ತೀವಿ ಅಂತ ಅಪ್ಪ ಬೆಣ್ಣೆ ತಂದಿಟ್ಟಿದ್ರು. ನನಗಂತೂ ತುಪ್ಪಕ್ಕಿಂತ ಬೆಣ್ಣೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಾವಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ರೊಟ್ಟಿ, ಉಸ್ಲಿ, ಬೆಣ್ಣೆ ಅಂತೂ ತುಂಬ ಚೆನ್ನಾಗಿತ್ತು. ತೋಟದಲ್ಲಿ ಈ ಥರ ಕುತ್ಕೊಂಡು ತಿಂಡಿ ತಿನ್ನೋದು ಅಂದರೆ ಆಹಾ ಸ್ವರ್ಗ. ಬೆಣ್ಣೆ ರೊಟ್ಟಿ ಜೊತೆ ತಿಂದಮೇಲೂ ಇನ್ನೂ ಸ್ವಲ್ಪ ಮಿಕ್ಕಿತ್ತು. ಅದಕ್ಕೆ ಅಮ್ಮ ತುಪ್ಪ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಮೆಣಸು ಮತ್ತು ಮೆಂತ್ಯನ ಎಲ್ಲ ಪುಡಿ ಮಾಡೋಕ್ಕೆ ಹೇಳಿದ್ರು. ನಾನು ಅದನ್ನು ಪುಡಿ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಬೆಣ್ಣೆ ಎಲ್ಲ ಕಾಯಿಸಿ ಲಾಸ್ಟಲ್ಲಿ ಇದನ್ನು ನಾವು ಪುಡಿ ಮಾಡಿರೋದನ್ನ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೂಲ್ ಆಗೋಕ್ಕೆ ಬಿಟ್ಟರೆ ನಮಗೆ ತುಪ್ಪ ರೆಡಿ ಆಗುತ್ತೆ. ಕೂಲ್ ಆದಮೇಲೆ ತುಪ್ಪ ಈ ರೀತಿ ರೆಡಿಯಾಗಿದೆ
ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮರಳಾಗಿ ಬಂದಿದೆ ಅಂತ. ನಾನಂತೂ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ತಿಂಡಿ ಎಲ್ಲ ಆದಮೇಲೆ ಅಪ್ಪ ಬಾಳೆ ಗಿಡ ಹಾಕಿದ್ದೀನಿ, ಗೊನೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಬಾರಪ್ಪ ನೋಡ್ಕೊಂಡು ಬರೋಣ ಅಂತ ಅವ್ರ ಅಳಿಯಂದ್ರನ್ನ ಕರಿತಿದ್ರು. ನಾನು ಅವ್ರ ಜೊತೆಲಿ ಹೋದೆ. ಒಂದು 3 ಗೊನೆ ಏನೋ ಬಿಟ್ಟಿತ್ತು. ನನಗೂ 1-2 ಚಿಪ್ಪು ಕಿತ್ಕೊಡಪ್ಪ ಅಂತ ಕೇಳಿಸ್ಕೊಂಡೆ. ಈ ಬಾಳೆಕಾಯಿಲಿ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಹೆಲ್ತ್ಗೆ, ಹೊಟ್ಟೆ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಮಗೂ ಏನಾದರೂ ಈ ಥರ ಬಾಳೆಕಾಯಿ ಸಿಕ್ಕಿದ್ರೆ. ಮುಂಚೆ ಬರೀ ತೆಂಗು ಮಾತ್ರ ಇತ್ತು, ನೀರು ಇಲ್ದಿದ್ದ ಕಾರಣ ಏನೂ ಹಾಕಿರಲಿಲ್ಲ. ಈ ಸಲ ನೀರೆಲ್ಲ ಚೆನ್ನಾಗಿರೋದ್ರಿಂದ ಬಾಳೆ ಗಿಡ, ಅಡಿಕೆ ಗಿಡ ಎಲ್ಲ ಹಾಕಿರೋದ್ರಿಂದ ತೋಟ ಅಂತೂ ಫುಲ್ಲು ಗ್ರೀನಾಗಿ ಚೆನ್ನಾಗಿದೆ. ಬಾಳೆಕಾಯಿ ಹಂಗೆ ಕಾರಲ್ಲಿ ಇಟ್ಕೊಂಡ್ರೆ ಗಲೀಜಾಗುತ್ತೆ ಅಂದ್ಬಿಟ್ಟು ಬಾಳೆ ಎಲೆ ಕಿತ್ಕೊತಿದ್ದಾರೆ ನಮ್ಮ ಮನೆಯವರು. ಅದರಲ್ಲಿ ಕವರ್ ಮಾಡಿ ಇಡೋಣ ಅಂತ ಬಾಳೆಕಾಯಿನ. ತೋಟದಲ್ಲಿ ಒಂದು ಹುಣ್ಸೆಹಣ್ಣು ಮರ ಕೂಡ ಇದೆ. ನಮ್ಗೆ ಇಲ್ಲೇ ಹುಣ್ಸೆಹಣ್ಣು ಸಿಗೋದ್ರಿಂದ ನಾವೇನು ಅಂಗಡೀಲಿ ತೊಗೊಳಲ್ಲ, ಅಪ್ಪನೇ ಪ್ರತಿ ಸಲ ಕಿತ್ತಾಗ ಇಲ್ಲಿ ತಂದು ಕೊಡ್ತಾರೆ. ಇದು ನಮ್ಮ ಮನೆ ಮುಂದೆ ಅಮ್ಮ ಗಿಡ ಹಾಕಿದ್ದಾರೆ, ಹೂವೆಲ್ಲ ಚೆನ್ನಾಗಿ ಬಿಟ್ಟಿದೆ. ಮನೆ ಮುಂದೆನೇ ನೀರು ಕೂಡ ಬರುತ್ತೆ, ಇಲ್ಲಿಂದನೇ ನಾವು ಮನೆಗೆ ನೀರು ಇಟ್ಕೊಳೋದು. ಅಪ್ಪಂಗಂತೂ ಫುಲ್ಲು ಕೆಲಸ, ಸ್ವಲ್ಪನೂ ಫ್ರೀ ಇರಲಿಲ್ಲ. ಬೆಳಗ್ಗೆ ಎದ್ದಾಗಿಂದನೂ ಏನೋ ಒಂದು ಮಾಡ್ತಾನೆ ಇದ್ದರು. ಯಾಕೆಂದರೆ ನಮ್ಮ ಮನೆಯವರು ಬೇಗ ಹೊರಡೋಣ ತಿಂಡಿ ತಿನ್ಕೊಂಡು ಅಂತಿದ್ರು. ಅದಕ್ಕೆ ಬೇಗ ಬೇಗ ಅವರೆಕಾಯಿ, ಬಾಳೆಕಾಯಿ ಎಲ್ಲ ಕಿತ್ಕೊಂಬಂದು ಎಳ್ನೀರನ್ನು ಒಂದು 3-4 ತಂದು ಕೊಟ್ಟರು. ಕುಡಿಯೋಕ್ಕೆ ಅಲ್ಲೇ ಸ್ವಲ್ಪ ಕೊಚ್ಕೊಟ್ರು. ನಮ್ಮ ಮನೆ ಮುಂದೆನೇ ಒಂದು ರಾಮಫಲದ ಮರ ಇದೆ. ಅದು ಇದೇ ಸಮಯಕ್ಕೆ ಎಲ್ಲ ಹಣ್ಣೆಲ್ಲ ಚೆನ್ನಾಗಿ ಬಿಟ್ಟಿತ್ತು. ನಮ್ಮ ಅತ್ತೆಗೂ ಇಷ್ಟ ರಾಮಫಲದ ಹಣ್ಣು ಅಂದರೆ. ಈ ಹಣ್ಣು ಸೇಮ್ ಸೀತಾಫಲದ ಥರನೇ ಇರುತ್ತೆ, ಆದರೆ ಸ್ವಲ್ಪ ಒಳಗಡೆ ಎಲ್ಲ ಮುದ್ದೆ ಮುದ್ದೆ ಥರ ಇರುತ್ತೆ. ಕೆಳಗಡೆ ಬಿಟ್ಟಿದ್ದು ಅಷ್ಟು ಹಣ್ಣಿಗೆ ಬಂದಿರಲಿಲ್ಲ, ಮೇಲೆ ಸ್ವಲ್ಪ ಎಲ್ಲ ದಪ್ಪ ಸೈಜು ಹಣ್ಣಿಗೆ ಬಂದಿತ್ತು. ಅದಕ್ಕೆ ಅಪ್ಪ ಮರನೇ ಹತ್ತಿ ಕಿತ್ಕೊಟ್ರು. ನಮ್ಮ ಮನೆಯವರು ನೋಡ್ತಾಯಿದ್ರು ಯಾವ್ದು ಹಣ್ಣಾಗಿದೆ ಯಾವ್ದು ಹಣ್ಣಾಗಿಲ್ಲ ಅಂತ. ನಮ್ಮ ಅಪ್ಪ ಸ್ವಿಮ್ಮಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಹಂಗೆ ಮರ ಎಲ್ಲ ಚೆನ್ನಾಗಿ ಹತ್ತುತ್ತಾರೆ. ಒಂದು 4-5 ಹಣ್ಣು ಸಿಕ್ತು. ಇವರು ನಮ್ಮ ಸೌಮ್ಯಕ್ಕ, ನಮ್ಮ ಮನೆ ಪಕ್ಕನೇ ಇವ್ರ ಮನೆಯೂ ಇರೋದು. ಪೂಜೆಗೆ ಹೂ ಬಿಡಿಸ್ತಿದ್ದಾರೆ. ಇವರು ನಂಗೆ ಸ್ವಲ್ಪ ಸಪೋಟ ಹಣ್ಣು ತಂದುಕೊಟ್ರು. ನಾವು ಅಲ್ಲಿಂದ ಎಲ್ಲ ತೊಗೊಂಡು ಹೊರಡಕ್ಕೆ ರೆಡಿ ಆದ್ವಿ. ಅಪ್ಪ ಎಲ್ಲ ತೊಗೊಂಬಂದು ಡಿಕ್ಕಿಗೆ ಹಾಕಿದ್ರು, ಎಳ್ನೀರು, ತೆಂಗಿನಕಾಯಿ ಎಲ್ಲ. ನಮ್ಮ ರಾಕ್ಸಿ ಅಂತೂ ನಮಗಿಂತ ಮುಂಚೆನೇ ಕಾರಲ್ಲಿ ಹತ್ತು ಕೂತ್ಕೊಂಬಿಟ್ಲು. ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟೇ ಹತ್ತು ಕೂತ್ಕೊಂಬಿಡ್ತಾಳೆ. ಎಲ್ಲಿ ಬಿಟ್ಟೋಗ್ಬಿಡ್ತೀವಿ ಅಂತ ನನಗಿಂತ ಮುಂಚೆನೇ ಹತ್ಬಿಟ್ಟಿರ್ತಾಳೆ. ಎಷ್ಟೊಂದು ದಿನ ಆದಮೇಲೆ ಊರಿಗೆ ಹೋಗಿದ್ವಿ. ನಮ್ಮ ಅಜ್ಜಿ ತಿಥಿಲಿ ಹೋಗಿದ್ದು, ಇವತ್ತು ಹೋಗಿದ್ವಿ. ಬೇಗನೆ ಹೊರಟಿದ್ದು ಸ್ವಲ್ಪ ಬೇಜಾರಾಯಿತು. ಅಂದರೂ ಈ ಸಲ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಊರಿಗೆ ಹೋಗಿದ್ದು. ನಮ್ಮ ರಾಕ್ಸಿಗಂತೂ ಇನ್ನೂ ಇರಬೇಕು ಅಂತ ಆಸೆ, ಆದರೆ ನಾವು ಹೊರಟ್ವಿ ಅಂತ ಅವಳು ಬೇಗ ಕಾರ್ಗೆ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಲು. ಎಲ್ರಿಗೂ ಬಾಯ್ ಹೇಳು ಹೊರಟ್ವಿ. ಇದು ನಮ್ಮ ತೋಟದಿಂದ ಕೆಳಗಡೆ ಗದ್ದೆ ಇದೆ. ಮುಂಚೆ ಇಲ್ಲಿ ಭತ್ತ, ರಾಗಿ ಎಲ್ಲ ಬೆಳೀತಿದ್ರು. ಇವಾಗ ನಮ್ಮಪ್ಪ ಅಡಿಕೆ ಸಸಿ ಮತ್ತು ಬಾಳೆ ಗಿಡ ಹಾಕಿದ್ದಾರೆ. ಅಮ್ಮ ಹಿತ್ತಕ್ಕೆ ಬೇಳೆ ಸಾಂಬಾರು ಕೂಡ ಮಾಡಿದರು. ನೀವು ಹೋಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ, ಏನು ಮಾಡ್ಕೊಳ್ತೀರಾ ಅಂದ್ಬಿಟ್ಟು ಬಾಕ್ಸಿಗೆ ಸಾಂಬಾರು ಕೂಡ ಹಾಕ್ಕೊಟ್ರು. ನಾವು ಸಿಟಿಯಿಂದ ಮೇನ್ ರೋಡಿಗೆ ಬಂದು ಒಳಗಡೆ, ಇದು ನಮ್ಮೂರು ಮೆಳೆಕಲ್ಲಹಳ್ಳಿ ಅಂತ, ಇಲ್ಲಿ ಒಳಗಡೆ ತಿರ್ಕೊಂಡ್ರೆ ಫಸ್ಟು ಈ ಥರ ಗದ್ದೆ ಬೇಳೆ ಕಾಣಿಸೋದು, ಆಮೇಲೆ ಊರು ಸಿಗುತ್ತೆ. ಇದೇ ನಮ್ಮೂರು. ಇದು ನಾನು ಓದಿದ ಸ್ಕೂಲು. ನಾನು 1 to 7th ಇಲ್ಲೇ ಓದಿದ್ದು ನಮ್ಮೂರಲ್ಲಿ, ಕನ್ನಡ ಮೀಡಿಯಮ್ ಸ್ಕೂಲು. ನಾವು ಹೋಗ್ಬೇಕಾದ್ರೆ ಮಧ್ಯ ರೋಡಲ್ಲಿ ನಿಲ್ಲಿಸಿ ಸೆಲ್ಫಿ ತಗೊಂಡ್ವಿ. ಇದೇ ಜಾಗದಲ್ಲಿ ಯಾಕೆ ನಿಲ್ಲಿಸಿದ್ವಿ ಅಂದರೆ, ಇಲ್ಲಿಂದ ನೇರವಾಗಿ ನೋಡಿದ್ರೆ ನಮ್ಮ ದೇವಸ್ಥಾನ ಕಾಣುತ್ತೆ, ನರಸಿಂಹಸ್ವಾಮಿ ದೇವಸ್ಥಾನ. ಅದು ಊರಿಂದ ದೂರ ಇರೋದ್ರಿಂದ ನಾವು ರೋಡಲ್ಲೇ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಈ ವಿಡಿಯೋದಲ್ಲಿ ನಮ್ಮೂರು, ನಮ್ಮ ತೋಟ ಎಲ್ಲ ತೋರಿಸಿದ್ದೀನಿ, ಮತ್ತು ನಮ್ಮ ತೋಟದಲ್ಲಿ ಏನೇನಿದೆ ಎಲ್ಲ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಥ್ಯಾಂಕ್ ಯು. ಅಪ್ಪನಿಗೆ ಮಗಳೆಂದರೆ ಜೀವ, ಮಗಳಿಗೆ ಅಪ್ಪನೇ ಪ್ರಪಂಚ. ಮಗಳ ಪುಟ್ಟ ಪುಟ್ಟ ಕನಸಿಗೋಸ್ಕರ ಅಪ್ಪ ತನ್ನ ದೊಡ್ಡ ಕನಸುಗಳನ್ನು ದೂರವಿರಿಸಿ, ಬದುಕ ಪ್ರೀತಿಯ ಕಲಿಸಿ, ಸತ್ಯ ಮಾರ್ಗದಲ್ಲಿ ಬೆಳೆಸಿ, ಸರಿಯಾದ ಶಿಕ್ಷಣ ಕೊಡಿಸಿ, ಮಗಳಿಗೇನು ಕಮ್ಮಿ ಇಲ್ಲದಂತೆ ಬೆಳೆಸಿ, ಒಂದು ದಿನ ಮದುವೆಯಾಗಿ ಬಿಟ್ಟು ಹೋಗುವ ಸಮಯ ಬಂದಾಗ ತನ್ನೊಳಗೆ ಎಲ್ಲ ನೋವುಗಳನ್ನು ನುಂಗಿ
ನಗುವಿನಿಂದ ಕಳಿಸಿಕೊಡುವವನೇ ಅಪ್ಪ. ಓ ಅಪ್ಪ, ನಮಿಸುವೆ ನಿನಗೆ ತಲೆಬಾಗಿ.